ಒಳ್ಳೆ ರುಚಿಯಾಗಿರೋ ಮಟನ್ ಪಲಾವ್ನ ಮನೇಲಿ ಸೂಪರಾಗಿ ಮಾಡೋದು ಹೇಗೆ ಅಂತ ನೋಡೋಣ ಇವತ್ತು. ಈ ಥರ ಮಟನ್ ಪಲಾವ್ ತಿನ್ನೋದಕ್ಕೆ ನೀವು ಯಾವುದೇ ಮಿಲ್ಟ್ರಿ ಹೋಟ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ. ಮನೇಲೇ ಸೂಪರಾಗಿ ಮಾಡ್ಕೋಬೋದು. ಒಳ್ಳೆ ಸ್ಪೈಸಿಯಾಗಿ ರುಚಿಯಾಗಿರುತ್ತೆ. ಮಟನ್ ಪಲಾವ್ ಅಂದ ತಕ್ಷಣ ಸಿಂಪಲಾಗಿರೋ ಇಂಗ್ರೀಡಿಯೆಂಟ್ಸೇ ಯೂಸ್ ಮಾಡೋದು, ಆದರೆ ವೆರಿ ವೆರಿ ಟೇಸ್ಟಿ. ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋದ ಬನ್ನಿ ವೀಕ್ಷಕರೇ. ಮೊದಲಿಗೆ ಒಂದು ಕುಕ್ಕರಲ್ಲಿ ಅರ್ಧ kg ಮಟನ್ನು ಚೆನ್ನಾಗಿ ಉಪ್ಪು ಅರಿಶಿನ ಪುಡಿ ಹಾಕಿ 2-3 ಸರಿ ತೊಳೆದಿರೋ ಮಟನ್ನು, ಎಳೆ ಮಟನ್ ತಗೊಳ್ಳಿ. ಅದನ್ನು ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಒಂದು 5ರಿಂದ 6 ವಿಷಲ್ ಹೊಡೆಸ್ಕೊಳ್ಳಿ. ಮಟನ್ ತುಂಬ ಬಲ್ತಿದ್ರೆ ಒಂದು 6ರಿಂದ 7 ವಿಷಲ್ ಹೊಡೆಸ್ಕೊಳ್ಳಿ. ಎಳೆ ಮಟನ್ ಆಗಿತ್ತು ಅಂತ ಹೇಳಿದ್ರೆ 3ರಿಂದ 4 ವಿಷಲ್ ಸಾಕು. ಈಗ ಪಲಾವ್ಗೆ ಬೇಕಾಗಿರೋ ಮಸಾಲೆ ರೆಡಿ ಮಾಡ್ಕೊಳ್ಳೋದ. ಮೊದಲನೇದು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಒಂದು ಮಸಾಲೆ ಸಪ್ರೇಟು. ನಂತರ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮೆಣಸು, ಚಕ್ಕೆ, ಲವಂಗ, ಹಸಿಮೆಣಸಿಕಾಯಿ ಒಂದು ಪೇಸ್ಟು. ಅದಾದಮೇಲೆ ಕೋಕೋನಟ್ ಪೇಸ್ಟು, ತೆಂಗಿನಕಾಯಿ ತುರಿನ ಸಪ್ರೇಟಾಗಿ ಒಂದು ಸಪ್ರೇಟ್ ಪೇಸ್ಟ್ ಮಾಡ್ಕೋಬೇಕು. ಇವಿಷ್ಟು 3 ಮಸಾಲೆ ಬೇಕಾಗುತ್ತೆ. ಈ 3 ಮಸಾಲೆನೂ ಸಪ್ರೇಟಾಗಿ ಹಾಕೋದ್ರಿಂದನೇ ನಿಮಗೆ ಅದ್ಭುತವಾದ ಟೇಸ್ಟ್ ಬರೋದು. ನೀವು ಸಪ್ರೇಟಾಗಿ ಹಾಕದೆ ಎಲ್ಲನೂ ಹಾಕಿ ಒಟ್ಟಿಗೆ ರುಬ್ಬಿಟ್ಟು ನೀವು 3 ಮಸಾಲೆ ಹಾಕ್ಬಿಟ್ರೆ ನಿಮಗೆ ಟೇಸ್ಟ್ ಚೆನ್ನಾಗಿರಲ್ಲ. ಸೊ ಹಾಗಾಗಿ 3ನೂ ಸಪ್ರೇಟಾಗಿ ರುಬ್ಕೋಬೇಕು. ಈ ಥರ ರುಬ್ಕೊಂಡು ನೀವು ಹಾಕಿದಾಗ ಅದರ ವಾಸನೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಅಡುಗೆ ಮಾಡ್ತಾನೆ ನಿಮಗೆ ಅದ್ರ ಸ್ಮೆಲ್ಲು ಘಮ ಅಂತ ಬರೋಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ 3 ಮಸಾಲೆನೂ ಸಪ್ರೇಟಾಗಿ ರುಬ್ಬಿ ಎತ್ತಿಟ್ಕೋಬೇಕು. ನಾನು ಮಟನ್ನ 6 ವಿಷಲ್ ಹೊಡೆಸ್ಕೊಂಡಿದ್ದೀನಿ. ಈಗ ಮಟನ್ ಸಾಫ್ಟಾಗಿ ಬಂದಿದೆ. ಈಗ ಈ ಬೆಂದಿರೋ ಈ ಮಟನ್ನ ಸಪ್ರೇಟಾಗಿ ತೊಗೊಂಡು ಒಂದು ಬೌಲಲ್ಲಿ ಹಾಕ್ಕೊಬೇಕು. ಈ ಬೌಲಲ್ಲಿ ಹಾಕ್ಕೊಂಡಾದ್ಮೇಲೆ ಏನು ಸ್ಟಾಕ್ ಇರುತ್ತೆ ಆ ಸ್ಟಾಕ್ನ ಹಾಗೆ ಎತ್ತಿಟ್ಕೋಬೇಕು. ಆ ಬೇಯಿಸಿರೋ ನೀರನ್ನ ಅದನ್ನು ನಾವು ಪಲಾವ್ಗೆ ಯೂಸ್ ಮಾಡ್ಕೊಳ್ಳೋದು. ಈಗ ಅದೇ ಕುಕ್ಕರ್ಗೆ ಒಂದು 100 ml ಎಣ್ಣೆ ಹಾಕ್ಕೊಂಡು, ಆ 100 ml ಎಣ್ಣೆ ಹಾಕ್ಕೊಂಡಾದ್ಮೇಲೆ ಗರಂ ಮಸಾಲ ಯಾವ್ಯಾವುದು ಹಂಗಂತ ಹೇಳಿದ್ರೆ ಚಕ್ಕೆ, ಲವಂಗ, ಬಾತೆಲೆ, ಏಲಕ್ಕಿ, ಮರಾಠ ಮೊಗ್ಗು ಇದನ್ನೆಲ್ಲ ಆ ಬಿಸಿಯಾಗಿರೋ ಎಣ್ಣೆಗೆ ಹಾಕಿ ಲೈಟಾಗಿ ಹುರ್ಕೊಬೇಕು. ಗಮ್ಮಂತ ವಾಸನೆ ಬರಬೇಕು. ಆ ಗಮ್ಮಂತ ವಾಸನೆ ಬಂದಾಗಲೇ ಪಲಾವ್ ಸ್ಮೆಲ್ಲು ಸಖತ್ತಾಗಿರುತ್ತೆ. 2 ಮೀಡಿಯಮ್ ಸೈಜ್ ಆನಿಯನ್ನು, ಸ್ವಲ್ಪ ಪುದೀನ ಸೊಪ್ಪನ್ನ ಹೆಚ್ಚಿ ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಬೇಕು. ನೀಟಾಗಿ ಬಾಡಿಸ್ಕೊಂಡಾಗ ಇದು ಪಲಾವ್ಗೆ ಒಳ್ಳೆ ಸ್ಮೆಲ್ಲನ್ನು ಕೊಡುತ್ತೆ. ಆನಿಯನ್ ಹುರಿದಾದ್ಮೇಲೆ ರುಬ್ಕೊಂಡಿರುವ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಆನಿಯನ್ ಹಾಕ್ಕೊಂಡು ರುಬ್ಕೊಂಡಿದ್ದೀವಲ್ವ ಆ ಪೇಸ್ಟ್ನ ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ಅದಾದಮೇಲೆ 2ನೇ ಪೇಸ್ಟು, ನಾವು ಗ್ರೀನ್ ಚಿಲ್ಲಿ, ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿಕಾಯಿ, ಚಕ್ಕೆ, ಲವಂಗ ಎಲ್ಲ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಆ ಪೇಸ್ಟ್ನ ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ಬೇಯಿಸ್ಕೊಂಡಿರೋ ಮಟನ್ನ ಹಾಕ್ಕೊಬೇಕು. ಬೇಯಿಸ್ಕೊಂಡಿರೋ ಮಟನ್ನ ಹಾಕಿ ಚೆನ್ನಾಗಿ ಒಂದು 2 ರೌಂಡು ಈ ಮಸಾಲೆ ಎಲ್ಲ ಹೀರ್ಕೊಳ್ಳೋ ಥರ ಮಟನ್ನ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಒಂದು 2 ಸ್ಪೂನು ಧನಿಯಾ ಪುಡಿ, 2 ಸ್ಪೂನು ಧನಿಯಾ ಪುಡಿನ ಹಾಕಿ ಮತ್ತೊಂದು ಸರಿ ನೀಟಾಗಿ ಹುರ್ಕೊಬೇಕು. ಸ್ವಲ್ಪ ಧನಿಯಾ ಪುಡಿ ಫ್ಲೇವರ್ ಎಲ್ಲ ಆ ಮಟನ್ ಅಬ್ಸಾರ್ಬ್ ಆಗಲಿ. ಸೊ ಅದಾದಮೇಲೆ ಆಡಿಸ್ಕೊಂಡಿರುವಂಥ ತೆಂಗಿನಕಾಯಿ ಪೇಸ್ಟು ಇದು ಹಾಕೋದು ಸಖತ್ ಟೇಸ್ಟಿಯಾಗಿರುತ್ತೆ. ಈ ತೆಂಗಿನಕಾಯಿ ಪೇಸ್ಟ್ನ ಹಾಕಿ ಸ್ವಲ್ಪ ಚೆನ್ನಾಗಿ ಹುರ್ಕೊಬೇಕು. ತಳ ಹಿಡಿದೇ ಇರೋ ಥರ ನೋಡ್ಕೊಳ್ಳಿ. ಒಂದು ಮೀಡಿಯಮ್ ಹೀಟಲ್ಲಿ ನೀಟಾಗಿ ಹುರ್ಕೊಂಡ್ರೆ ಸ್ಮೆಲ್ಲು ಚೆನ್ನಾಗಿರುತ್ತೆ, ಟೇಸ್ಟು ಸೂಪರಾಗಿ ಬರುತ್ತೆ. ಈಗ ಮಟನ್ ಬೇಯಿಸ್ಕೊಂಡಿರೋ ಸ್ಟಾಕ್ ಇದೆಯಲ್ಲ ಅದೊಂದು ಲೋಟ ಇದೆ, ಅದೊಂದು ಲೋಟ ನೀರು ಹಾಕೋತೀನಿ. ನಾನು ಅರ್ಧ kg ಅಕ್ಕಿ ತೊಗೊಂಡಿದ್ದೀನಿ. ಅರ್ಧ kg ಅಕ್ಕಿಗೆ ಒಂದು 3 ಲೋಟ ನೀರು ಬೇಕಾಗುತ್ತೆ. ಆ 3 ಲೋಟ ನೀರನ್ನ ನಾನು ಈಗ ಹಾಕ್ಕೊಂಡಿದ್ದೀನಿ. ಒಂದು ಭಾಗ ಮಟನ್ ಬೇಯಿಸಿರೋದು, ಇನ್ನೊಂದು ಭಾಗ ಫ್ರೆಶ್ ಆಗಿರೋ ನೀರು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಬೇಕು. ಉಪ್ಪು ಹಾಕ್ಕೊಬೇಕಾದ್ರೆ ಹುಷಾರಾಗಿ ಹಾಕಿ, ಯಾಕಂದರೆ ಮಟನ್ ಬೇಯಿಸಿರ್ಬೇಕಾದ್ರೆ ಆಲ್ರೆಡಿ ಉಪ್ಪು ಹಾಕ್ಕೊಂಡಿರ್ತೀವಿ. ಈಗ 1.5 ಗ್ಲಾಸ್ ಅಕ್ಕಿ, 1.5 ಗ್ಲಾಸ್ ಅಕ್ಕಿ ಅಂದರೆ ಅರ್ಧ kg ಬರುತ್ತೆ. ಚೆನ್ನಾಗಿ ವಾಶ್ ಮಾಡಿ ಅದನ್ನು ಚೆನ್ನಾಗಿ ನೀರು ಕುದೀತಾ ಇರಬೇಕಾದ್ರೆ ಅದಕ್ಕೆ ಸೇರಿಸ್ಕೊಂಡು ಒಂದು ಸಲ ತಿರುಗಿಸ್ಬಿಟ್ಟು ಒಂದು 2 ಕುದಿ ಬರೋ ತನಕ ನೋಡ್ಕೊಳ್ಳಿ. ಒಂದು 2ರಿಂದ 3 ಕುದಿ ಬಂದು ಈ ಅಕ್ಕಿ ಎಲ್ಲ ಸ್ವಲ್ಪ ಮೇಲ್ ಬರೋ ಥರ ಕಾಣಿಸುತ್ತೆ. ಆ ಟೈಮಲ್ಲಿ ಕುಕ್ಕರ್ ವಿಷಲ್ನ ಹಾಕಿ ಒಂದು 2 ವಿಷಲ್ ಹೊಡೆಸಿದ್ರೆ ಸಾಕು. ಮೀಡಿಯಮ್ ಹೀಟಲ್ಲಿ
ಇಲ್ಲಿ ನೋಡಿ ನಿಧಾನಕ್ಕೆ ನಾವು ಕುಕ್ಕರ್ನ ಕ್ಲೋಸ್ ಮಾಡ್ತಾ ಇದ್ದೀವಿ. ಅಕ್ಕಿ ಎಲ್ಲ ಕಂಡಕ್ಕೆ ಶುರು ಆದಮೇಲೆ ಹಾಕಬೇಕು. 2 ವಿಷಲು ಅಥವಾ 3 ವಿಷಲ್ ಬಿಟ್ಟರೆ ಸಾಕು, ಸಖತ್ತಾಗಿರೋ ಪಲಾವು ರೆಡಿ ಆಗುತ್ತೆ. ಈ ಪಲಾವ್ನ ಸ್ವಲ್ಪ ಒಂದು 5 ನಿಮಿಷ ಬಿಟ್ಟು ನೀವು ಸರ್ವ್ ಮಾಡಿ. ಯಾಕೆಂತ ಹೇಳಿದ್ರೆ ಸ್ವಲ್ಪ ಆ ಮಸಾಲೆ ಎಲ್ಲ ಮೇಲ್ ಬಂದಂಗೆ ಆಗಿರುತ್ತೆ. ಒಂದ್ಸಲಿ ತಿರುಗಿಸ್ಬಿಟ್ಟು ಒಂಚೂರು ಸ್ವಲ್ಪ ಆರಬೇಕಷ್ಟೇ, ಫುಲ್ ಆರೋದೇನು ಬೇಕಾಗಿಲ್ಲ, ಸ್ವಲ್ಪ ಆರಬೇಕು. ಆಗ ಅನ್ನ ನೀಟಾಗಿ ಉದುದ್ರಾಗಿ ಬರುತ್ತೆ. ಅದನ್ನು ನೀವು ತಟ್ಟೆಗೆ ಹಾಕ್ಕೊಂಡು ಸುಮ್ಮನೆ ಬ್ಯಾಟಿಂಗ್ ಮಾಡ್ತಾಯಿದ್ರೆ ಅದ್ರ ಮಜಾನೇ ಬೇರೆ. ಈ ಸಂಡೇ ಇದನ್ನು ಟ್ರೈ ಮಾಡಿ ನೋಡಿ. ಸಖತ್ತಾಗಿರುವಂಥ ಮಟನ್ ಪಲಾವು. ಇದನ್ನು ಮೈಸೂರು ಭಾಗದಲ್ಲಿ ಹೆಚ್ಚು ಬಳಸ್ತೀವಿ. ಮೈಸೂರು, ಮಂಡ್ಯ ಈ ಕಡೆ ಎಲ್ಲ ಇದನ್ನು ಹೆಚ್ಚು ಬಳಸ್ತೀವಿ. ಸಂಡೇ ನಮ್ಮ ಮನೇಲೆಲ್ಲ ಇದು ಗೋ ಟು ಡಿಶ್ಶು. ನಮ್ಮ ಮಕ್ಕಳೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿ ಇದನ್ನು ತಿಂತಾರೆ. ನೀವು ಇದನ್ನು ಒಂದ್ಸರಿ ನಿಮ್ಮ ಮನೇಲಿ ಮಾಡಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಮರಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.